ಗುರು ಚೆನ್ನಾಗಿ ನಮ್ಮ ಜಾತಕದಲ್ಲಿ ರಾಶಿಯಿಂದ ನಿರ್ದಿಷ್ಟವಾದಂತಹ ರಾಶಿಗಳಲ್ಲಿದ್ದಾಗ ಅವರ ಜೀವನಕ್ಕೆ ಬಲ ಬರುತ್ತೆ ಅಂಥೇಳಿ ಅರ್ಥ. ಅವರು ಮಾಡತಕ್ಕಂತಹ ವೃತ್ತಿ, ಅವರ ಕರಿಯರ್ ಏನಿದೆ ಅದು, ಅಥವಾ ಅವನ ಜೀವನದ ಸಾಧನೆಗಳಿರ್ಬೋದು, ಆ ಸಾಧನೆಗೆ ಸರಿಯಾಗಿರ್ತಕ್ಕಂತಹ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಪರಿಶ್ರಮ ಪಟ್ಟರೆ ಅದಕ್ಕೆ ಯಶಸ್ಸು ಅನ್ನತಕ್ಕಂಥದ್ದು ಸಿಗುತ್ತೆ. ವೃತ್ತಿ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಹಾಗೆ ಅವರು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಗುರು ಬಂದಾಗ ಅದು ನಮ್ಮ ಜೀವನಕ್ಕೆ ಬಲವನ್ನು ಕೊಡುತ್ತೆ. ಅದರಿಂದ ಗುರುಬಲ ಅನ್ನತಕ್ಕಂಥದ್ದು ಅದೇ ರೀತಿಯಾಗಿ ಅದು ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು. ಅದರಿಂದ ಯಾವುದೇ ಕ್ಷೇತ್ರ ಆಗಲಿ ಗುರುವಿನ ಒಂದು ಬಲಾಬಲಗಳನ್ನು ನಾವು ಮೊದಲು ನೋಡಬೇಕು. ಜಾತಕ ನೋಡಬೇಕಾದ್ರೆ ಪ್ರಮುಖವಾಗಿ ನಾವು ಗುರುವನ್ನೇ ಗಮನಿಸಬೇಕು. ಯಾಕೆಂದರೆ ಜಾತಕದಲ್ಲಿ ಎಷ್ಟೋ ದೋಷಗಳೆಲ್ಲ ಇದ್ದೇ ಇರುತ್ತೆ. ಮನುಷ್ಯ ಸಹಜವಾಗಿ ಒಂದು ಜಾತಕ ಕುಂಡಲಿಯಿಂದ ನಾವು ತೆಗೆದುಕೊಂಡಾಗ ಅದರಲ್ಲಿ ನಿರ್ದಿಷ್ಟವಾದಂತಹ ಗ್ರಹಗತಿಗಳು ಎಲ್ಲರಿಗೂ ಚೆನ್ನಾಗಿರಲ್ಲ ಅಂತ. ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರರ ಜಾತಕದಲ್ಲೇ ದೋಷ ಇತ್ತು, ಅದರಿಂದ 14 ವರ್ಷ ವನವಾಸ ಮಾಡಬೇಕಾಯಿತು ಅನ್ನತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ. ಶ್ರೀಕೃಷ್ಣನ ಜಾತಕ ಹೀಗೆ ಮಹಾಪುರುಷರ ಜಾತಕದಲ್ಲಿಯೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೇನೋ ಆಗುತ್ತೆ.